ಅರಮನೆಯಲ್ಲಿ ಇದ್ದ ನನ್ನನ್ನ ಅವಸರದಿಂದ ಕರೆಸಿದ ಕಾರಣವೇನು ಅಂತ ಕಾರಣವಿರುವುದು ಕಥೆ ಅಂತ ಮಹತ್ತರವಾದ ಕಾರಣವಾದರೂ ಯಾವುದಿರುವುದು ಎನ್ನ ಮುಂದೆ ತಿಳಿಸು ರಮಣ ಸದ್ಗುಣಾಭರಣ. ಹಾಗೆ ಕಾಂತೆ ಮನ್ಮಥನಿಗೆ ಕೊಡುವುದಕ್ಕೆ ನನಗೆ ಸ್ವಲ್ಪ ಮಾತ್ರ ಇಷ್ಟವಿಲ್ಲ. ಆದ ಕಾರಣ ಆ ಮಗನಿಗೆ ಬುದ್ಧಿಯನ್ನು ಬೇಡ. ನಿನ್ನ ಮಾತು ಕೇಳಿದರೆ ಮನ್ಮಥನ ಆಚೆಯನ್ನು ಬಿಡಲು ಕಾಂತೆ ಮತ್ತೆ ನಿನ್ನ ಇಷ್ಟದಂತೆ ಆಗಬೇಕಿಲ್ಲ. ಸುದೀಪ ಒಂದರ ಮಕ್ಕಳಿಗೆ 101 ರೂಪಾಯಿ ಹೋಗುವವರ್ಗವಾಗಿ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಯನ್ನು ಅಮ್ಮ ಮಗಳೇ, ತಾಯಿ ತಂದೆ ತಾಯಿಯರ ಮಾತನ್ನ ಕೇಳಬೇಕಾದದ್ದು ಮಗಳಾದ ನಿನ್ನ ಕರ್ತವ್ಯವಲ್ಲವೇ? ಮಗಳ ಆಸೆಯನ್ನು ನೆರವೇರಿಸಬೇಕಾಗಿದ್ದು ತಂದೆ ತಾಯಿಯ ಕರ್ತವ್ಯವಲ್ಲವೇ? ಮಗಳಾದ ರತಿದೇವಿ, ನಿನ್ನ ತಂದೆಯು ಯಾವ ವರನನ್ನು ನೋಡುವನು ಆ ವರನನ್ನೇ ಮದುವೆ ಮಾಡಿಕೊಂಡು ಸುಖದಿಂದ ಜೀವನ ಸಾಗಿಸಮ್ಮ ಮಗಳೇ. ಮಾಡಬೇಡ ತಂದೆಯ ತಾಯಿಯರ ಕುಡದಗಳೇ. ಮನ್ಮಥನೆಯನ್ನ ಗಂಡನೆಂದು ಗಟ್ಟಿಯಾಗಿ ನಿರ್ಧಾರ ಮಾಡುವೆನು. ಮನ್ಮಥನನ್ನು ಬಿಟ್ಟು ಒಂದು ಕ್ಷಣ ಮಾತ್ರ ಇರಲಾರೆನು. ತಾಯಿ ಪ್ರತಿ ಹೆತ್ತರೆಯೂ ಈ ನಿರ್ಣಯವಾಗಿ ಅಹೋ ಕಾಂತ, ನೋಡಿದೆಯಾ ಅದೇನು ನೋಡಬೇಕು ಕಾಂತೆ? ಮಗಳಾದ ದೇವಿಗೆ ಎಷ್ಟು ಬುದ್ಧಿವಾದ ತಿಳಿಸಿ ಹೇಳಿದರೂ ಕೂಡ ನಾನು ಮನ್ಮಥನನ್ನೇ ಮದುವೆಯಾಗುವುದು, ಅಣ್ಣನನ್ನು ಕಣ್ಣೆತ್ತಿ ನೋಡುವುದಿಲ್ಲ ಎಂದು ಹಠ ಮಾಡುತ್ತಿರುವಳು. ಏನು ಬುದ್ಧಿ ಮಾತಿಯನ್ನು ಹೇಳಬೇಕಲ್ಲ ಕಾಂತೆ? ಪ್ರಾಣೇಶ್ವರ ಹೇಳುವೆನು ಕೇಳು. ಸ್ಥಾನವಾಗಿರು. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ನೀ ಮಹದೇವ. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ನೀ ಮಹದೇವ. ಮಗಳೆನ್ನುವ ಮಮಕಾರವ ಮಗಳೆನ್ನುವ ಮಮಕಾರವ ಮರೆತಿರುವಿರಗತಿ ಸುಖವ ಕಾಂತ ಮರೆತಿರುವಿರಗತಿ ಸುಖವ. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ನೀ ಮಹದೇವ. ತಂದೆ ತಾಯಿಯರ ಜಾಗದಲ್ಲಿದ್ದ ನಾವಿಬ್ಬರು ಮಗಳ ಸಂತೋಷವನ್ನ ಬಯಸುವುದು ಎಲ್ಲ ಕರ್ತವ್ಯವಾಗಿದೆ. ಸುಮ್ಮನೆ ನಮ್ಮ ಮಗಳಾದ ರತಿದೇವಿಯು ಯಾವ ವರನೊಂದಿಗೆ ಇಷ್ಟಪಡೋಳೋ ಅವಳೊಂದಿಗೆ ಮದುವೆಯನ್ನು ಮುಗಿಸಿ ಕಣ್ತುಂಬ ಪ್ರೀತಿಯನ್ನು ನೋಡೋಣ. ಅವಳ ಇಷ್ಟದಂತೆ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡು ಸುಂದರ ನಮ್ಮ ಚಂದ್ರ. ಅಮ್ಮ ಮಗಳೇ, ಸುಮ್ಮನೆ ಯಾತಕ್ಕೆ ಈ ರಗಳೆ ಮಾಡುತ್ತೀವಿ? ನೀನು ಮನ್ಮಥನ ಹಾಸಿಗೆಯನ್ನು ಬಿಡು ಮಗಳೇ. ಅಮ್ಮ ಮಗಳೇ, ಪೂರ್ವದ ವಿಚಾರ ನಿನಗೆ ಗೊತ್ತಿಲ್ಲ. ಹಾಗೇನಿರುವ ಮಗಳೇ? ಹೇಳಿದನು ಕೇಳು. ಹಾಗೇನು ಸ್ಥಾನವಾಗಿರ ಮಗಳೇ? ನೋಡಿಯಾ
ಅದೇನು ವಿಸ್ತಾರವಾಗಿ ಹೇಳು. ಜನಕ ಅದೇನಿರುವಾಗ ಚೆನ್ನಾಗಿ ಹೇಳು ಮಗಳೇ. ಪಂಚಬಾಣನು ಪಂಚ ಶರಣಗಳಿಂದ ಹೂಡಿ ಹೊಡೆಯಲು ಆಗ ಶಿವನು ಉರಿಗಣ್ಣಿಗೆ ಪತಿ ಭಸ್ಮವಾಗಲು ಶಿವನನ್ನು ಹೊರ ಬೇಡಿದಾಗ ತಂದೆ ನಮ್ಮ ಮಗಳೇ ಶಿವನೇ ಹೇಳಿದ್ದು ಏನಂದ್ರೆ ಅದೇನಿರುವ ಮಗಳೇ, ರುಕ್ಮಿಣಿ ಗರ್ಭದಲ್ಲಿ ನಿನ್ನ ಪತಿ ಜನಿಸುವನು ಮನ್ಮಥನಾಗಿ, ನೀನು ಕಮಲಾವತಿ ನಗರದಲ್ಲಿ ಕಮಲಾ ಗಾಂಧಿಯ ಮಗಳಾಗಿ ಜನಿಸುವೆ, ಆಗ ನಿನಗೂ ಆ ಮನ್ಮಥನಿಗೂ ಲಗ್ನವಾಗುವುದೆಂದು ಹೇಳಿ ಅದೃಷ್ಟಳಾದಳು. ಕಂಡೆ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ರತಿದೇವಿ, ಅಪ್ಪಯ್ಯ ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಎಲ್ಲಿಗೆ ಇಲ್ಲದ ಸಂತೋಷವಾಯಿತು. ಹೌದೇ ಅಪ್ಪಯ್ಯ. ಅಮ್ಮ ಮಗಳೇ, ಜನಕ ಇನ್ನು ಯಾತಕ್ಷತನ ಈ ಕ್ಷಣವ ನಿನ್ನ ಮನ ಇಷ್ಟದಂತೆ ಮನ್ಮಥನನ್ನು ಕರೆಸಿ ರತ್ನ ಮಾಡಿಕೊಡ್ತೀನಿ. ಅಮ್ಮ ಮಗಳೇ, ಅಪ್ಪಯ್ಯ ನಿನ್ನ ಸಂಗತಿ ತಿಳಿಯದೆ ದ್ರೌಪದಿಯನ್ನು ಬೈದಿದ್ದು ತಪ್ಪಾಯಿತು. ಅಮ್ಮ ಮಗಳೇ, ಜನಕ ಈಗ ನಾನು ಕರ್ತವ್ಯ ತಾಯಿ ಬರುವಳು ಬಾರದಿರುವಳು. ಜಾಗೃತಿಯಿಂದ ನೀನು ಹೋಗಿ ದ್ರೌಪದಿಯ ಚರಣ ಕಾರ್ಯಕ್ಕೆ ಪರಿಪರಿಯಿಂದ ಬೇಡಿಕೊಂಡು ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬರುತ್ತೆ. ನೀನು ದ್ರೌಪದಿಗೆ ದ್ರೌಪದಿ ನಿನ್ನ ಇಷ್ಟದಂತೆ ಆಗಲಿ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ಪುತ್ರಿಯಾದ ಅಪ್ಪಯ್ಯ ತರವಾಗಿ ಹೋಗಿ ಆ ತಾಯಿಯನ್ನು ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾ ಮಗಳೇ. ಈ ಕೆಲಸವನ್ನು ನೀನೇ ಮಾಡಲೇಬೇಕು ಮಗಳೇ. ಆಯ್ತು ಅಪ್ಪಯ್ಯ. ಜಾಗೃತಿಯಿಂದ ಆ ತಾಯಿಯನ್ನು ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾರಮ್ಮ ರತಿದೇವಿ. ನಿನ್ನ ಇಷ್ಟದಂತೆ ಆಗಲಿ ಅಪ್ಪಯ್ಯ. ಸಲಗಾಯಿ ನಾಗರಾಜ ಈ ಕಂಪನಿ ಪರವಾಗಿ 2,000 ರೂಪಾಯಿ, ಲಾರಿ ಓನರ್ ವಿರೂಪಾಕ್ಷ 2,000 ರೂಪಾಯಿ, ಮಣಿನಳ್ಳಿ ಕಚೇರಿ ದ್ರೌಪದಿ ಕಾದಲೂರು ಮಲ್ಲಿ 5,000 ರೂಪಾಯಿ, ಲಾರಿ ಅಮ್ಮ ದ್ರೌಪದಿ ನಂದಿನಿಯಾದ ಪಾಂಚಾಲಿ, ಎನ್ನ ತಪ್ಪನ್ನು ಕ್ಷಮಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ, ಎನ್ನನ್ನು ನಿನ್ನ ಹೊಟ್ಟೆಯ ಹುಟ್ಟಿದವರನ್ನು ಭಾವಿಸು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಲು ಬೇಕಾಗಿಲ್ಲ.